ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ಯಾಕಪ್ಪ ಎಲ್ಲ ಯಾಕೆ ಖಾಲಿಯಾಗಿದೆ ಅಂತಂದರೆ, ಸೊ ರೇಷ್ಮೆ ಗೂಡನ್ನು ಮಾರಿಕೊಂಡು ಬಂದಾಯಿತು. ಸೊ ಎಷ್ಟು ಲಾಭ ಬಂತು, ಸೊ ಎಷ್ಟಾಯಿತು, ಸೊ ಎಲ್ಲದ್ರ ಬಗ್ಗೆ ಮಾಹಿತಿನ ಇವತ್ತು ನಾನು ನೀಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಈ ಬಾರಿ ಲಾಸ್ ಆಗಿದೆ ಅಂತಂದರೆ ನಮ್ಮ ಟಾರ್ಗೆಟ್ ರೀಚ್ ಆಗಿಲ್ಲ. ಸೊ ಯಾವ ಕಾರಣಕ್ಕಪ್ಪ ಅಂತಂದರೆ ಸ್ವಲ್ಪ ರೋಗ ಬಂತು ಒಳಕ್ಕೆ. ಅಂತಂದರೆ ಬಿಸಿಲು ಜಾಸ್ತಿ ಆಯ್ತಲ್ಲ, ಮೇಂಟೈನ್ ಮಾಡೋಕ್ಕಾಗಿಲ್ಲ. ಫಸ್ಟು ಹೊಸದು, ಸೊ ಹಳೆ ಮನೆಯಲ್ಲಿ ಏನಂತಲ್ಲ, ಸೊ ಎವರೇಜ್ ಆಗಿ ಬರ್ತಿತ್ತು. ಸೊ ಅಲ್ಲಿ ಕ್ಲೈಮೇಟು ಕೋಲ್ಡ್ ಆಗಿತ್ತು, ಯಾಕಂದರೆ ಹಂಚಿತ್ತು ಮೇಲೆ. ಸೊ ಇವಾಗ ಏನಾಗಿದೆ, ತಗಡಿದೆ. ಸೊ ತಗಡಿರೋ ಕಾರಣ ಬಿಸಿ ಜಾಸ್ತಿ ಬಿಡುತ್ತೆ, ಅಂದರೆ ಕಾವು ಜಾಸ್ತಿ ಬರ್ತೈತಿ. ಸೊ ಅದಕ್ಕೆ ಸೊ ಈ ಸಾರಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಸೊ ಅದರಲ್ಲಿ ಯಾಕಪ್ಪ ಅಂತಂದರೆ ಕಿಟಕಿ ಕ್ಲೋಸ್ ಮಾಡಬೇಕಾಗಿತ್ತು. ಸೊ ಕಿಟಕಿನ ಓಪನ್ ಇಟ್ಟಿದ್ವಿ. ಕಿಟಕಿ ಯಾವ ಕಾರಣಕ್ಕೆ ಓಪನ್ ಇಟ್ಟಿದ್ದಪ್ಪ ಅಂತಂದರೆ ಗಾಳಿ ಬರಲಿ ಅಂತ. ಆದರೆ ಏನಾಯಿತು, ಬಿಸಿ ಗಾಳಿ ಬಂತು ಒಳಗೆ. ಅಂತಂದ್ರೆ ಗಾಳಿ ಮೊದಲ ಬಿಸಿ ಇರ್ತೈತಲ್ಲ, ಸೊ ಬಿಸಿ ಗಾಳಿ ಒಳಗೆ ಬರಂತಲೇ ಸೊ ಹೀಟ್ ಹೆಚ್ಚಾಗಿ ಸೊ ಸೆಪ್ಪೆ ರೋಗ ಬಂತು. ಅದಕ್ಕೆ ಈ ಸಲ ರೇಟ್ ಕಮ್ಮಿ ಆಗಿತ್ತು ಅಂತಂತಲೇ ಲಾಸ್ ಏನಾಗಿಲ್ಲ. ಸೊ ಲಾಸ್ ಅಂತಂದರೆ ಸೊ 25K ಬಂದಿದೆ. ಸೊ ಇನ್ವೆಸ್ಟ್ಮೆಂಟು 10K, ಸೊ 25K ಪ್ರಾಫಿಟ್ಟು. ಸೊ ಅಂತಂದರೆ 15,000 ಲಾಭ ಬಂತು. ಸೊ ಟೋಟಲಿ ಹೇಳ್ಬೇಕಂತಂದರೆ ಸೊ 15,000 ಗಳಿಕೆ ಆಯಿತು. 15,000 ಅಂತಂದರೆ ಸೊ 18 ಡೇಸಲ್ಲಿ ಸೊ 850 ಫರ್ ಡೇ ಬಿತ್ತು. ಅಂದರೆ 850 ರೂಪಾಯಿ ಒಂದು ದಿನಕ್ಕೆ ಬಿತ್ತು ಅಂತಂದರೆ ಮುಂದಿನ ಟಾರ್ಗೆಟಲ್ಲಿ ಹೇಳ್ತೀನಿ. ಸೊ ಮುಂದಿನ ಸಾರಿ ಏನು ಮಾಡ್ತೀನಪ್ಪ ಅಂತಂದರೆ ಪ್ರತಿಯೊಂದು ಫಸ್ಟ್ ಸ್ಟೆಪ್ನಿಂದ ಸೊ 2ನೇ ಜ್ವರ ದಾಟ್ಕೊಡ್ಲಿ ಹುಳ ತರ್ತು ಅಂತಂದರೆ 2 ಮೋಟ್ ದಾಟಿಸ್ಕೊಡ್ತಾರೆ ಅವರೇ. ಸೊ ಲಿಂಕ್ಸ್ ಮಾರೋರು. ಸೊ ಮೊಟ್ಟೆ ಮರಿ ಹಾಕಿದ ಮೇಲೆ 2 ಲಿಂಕ್ಸ್ ದಾಟಿಸ್ಕೊಡ್ತಾರೆ, 2 ಜ್ವರನ. ಸೊ ಆಮೇಲೆ 3ನೇ ಜ್ವರದಿಂದ ನಾನು ವೀಡಿಯೋ ಮಾಡ್ತೀನಿ, ಯಾವ ರೀತಿ ಇರುತ್ತೆ ಯಾವ ರೀತಿ ಇಲ್ಲ ಅಂತ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹಲವಾರು ಮಾಹಿತಿಯನ್ನು ಕೊಡ್ತೀನಿ. ಸೊ ಮುಂದೆ ನೆಕ್ಸ್ಟು ಕಬ್ಬಿನ ಜೀವಾಮೃತದ ಬಗ್ಗೆ ಮಾಹಿತಿನ ಕೊಡ್ತಾಯಿದ್ದೀನಿ. ಸೊ ನೋಡೋಣ ಎಷ್ಟು ರಿಸಲ್ಟ್ ಕೊಡುತ್ತೆ ಎಷ್ಟಿಲ್ಲ ಅಂತ. ಸೊ ಸರಿಯಾದ ರೀತಿಯಲ್ಲಿ ಮಾಡ್ತೀನಿ, ಯಾವ ರೀತಿ ಮಾಡೋದು ಅಂತ ಎಲ್ಲನೂ ಹೇಳ್ತೀನಿ ಮುಂದಿನ ವೀಡಿಯೋದಲ್ಲಿ. ಸೊ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.